कर्नाटका गुलबर्गा शहर में बंजारा समाज के रहनुमाओं ने मीडिया के नुमाइंदों से बात करते हुए बताया कि किस तरह से सेंसस किया जा रहा है। सबसे पहले तो सरकार ने जो वक्त दिया है वो नाकाफी है। 13 दिनों के अंदर घर घर जाकर सेंसस करना नामुमकिन बात है। रियासती हुकूमत से मुतालबा किया कि वक्त को बढ़ाया जाए। इन्होंने इल्ज़ाम लगाया कि लिंगसुगूर के एक तांडे में एक टीचर ने सेंसस के दौरान जात के कॉलम में दूसरी जात लिखा है। ये सरासर कानूनन जुर्म है। बंजारा समाज के रहनुमाओं ने इस टीचर पर सख्त कार्रवाई करने की बात कही। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಎಲ್ಲರಿಗೂ ನಮಸ್ಕಾರಗಳು। ಇವತ್ತಿನ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಂದ್ರೆ, ನಾಗಮೋಹನ್ ದಾಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸರ್ಕಾರವನ್ನು ಮನವಿ ಮಾಡಿದ್ರು, ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡೋದು ಒಳ್ಳೇದು ಅಂತ. ಅದಕ್ಕೆ ಸರ್ಕಾರ ಒಪ್ಕೊಂಡ ನಂತರ ಸರ್ಕಾರ ಒಂದು ಆದೇಶ ಮಾಡಿದೆ, ಮನೆ ಮನೆಗೆ ಹೋಗಿ ಸರ್ವೆ ಮಾಡ್ಬೇಕಪ್ಪ 5 ತಾರೀಕಿನಿಂದ 15 ತಾರೀಕು, ಬರೀ 13 ದಿವಸದಲ್ಲಿ ಇದು ಆಗ್ಲಾರ್ದು ಸಾಧ್ಯ ಇಲ್ಲ ಸರ್. ಇನ್ನವರೆಗೆ ಸಾಕಷ್ಟು ತಾಂಡಕ್ ಹೋಗಿಲ್ಲ, ತಾಂಡಕ್ ಹೋಗಿ ಜನಪ್ರತಿ ಮಾಡ್ಬೇಕು, ಮನೆ ಮನೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಸರ್ಕಾರಕ್ಕೆ ಹೇಳ್ತೀವಿ, ಇನ್ನೂ 2 ತಿಂಗಳು ಹೆಚ್ಚಿಗೆ ಮಾಡ್ರಿ. ಕಾರಣ ಅಲ್ಲಿ ಸರ್ವರ್ ಪ್ರಾಬ್ಲಮ್, ಇನ್ನೊಂದು ಮೊಬೈಲ್ ನೆಟ್ವರ್ಕ್ ಪ್ರಾಬ್ಲಮ್. ಯಾವ ಶಿಕ್ಷಕರು ಗಣತಿದಾರಿ ಹೋಗ್ತಾರ, ಅವ್ರ ಮೊಬೈಲ್ ಯಾವ ಕಂಪ್ನಿ ಇದೆ ಆ ಕಂಪ್ನಿಗಳಿಗೆ ಸರ್ವರ್ ಬರಂಗಿಲ್ಲ, ನೆಟ್ವರ್ಕ್ ಬರಂಗಿಲ್ಲ. ಹಾಗಾಗಿ ಏನೇ ಗಣತಿ ಆಗ್ತಾ ಇಲ್ಲ. ಈಗ ನಾಳೆ ಇಂತ ಬಡದಾಡ್ತೀವಿ, ನಮ್ಮ ಮನೆಗೆ ಗಣತಿದಾರಿ ಬಂದಿಲ್ಲ, ಸಾಕಷ್ಟು ತಾಂಡಕ್ ಬಂದಿಲ್ಲ, 2 ಕಡೆ ಬಂದಿಲ್ಲ. ಅದಕ್ಕೆ ಇದು ಆಗ್ಲಾರ್ದು ಸಾಧ್ಯ ಇಲ್ಲ. ಹೆಸರು ಮಾತ್ರ ಜನಗಣತಿ ಮಾಡ್ಬೇಡ್ರಿ, ದಯಮಾಡಿ ಪಾರದರ್ಶಕವಾಗಿ ಜನಗಣತಿ ಮಾಡ್ರಿ ಅಂತ ನಾವು ಸರ್ಕಾರಕ್ಕೆ ಹೇಳ್ತೀವಿ. ಇನ್ನೊಂದು ಸರ್ ಗೊತ್ತಾ, ಬಿನ್ಸೂರಿನಲ್ಲಿ ಒಬ್ಬ ಸರ್ಕಾರಿ ನೌಕರದಾರ ಶಿಕ್ಷಕ, ಅವನು ಬಿನ್ಸೂರು ಒಂದು ತಾಂಡದಲ್ಲಿ ಹೋಗಿ ಯಮನವರ ತಾಂಡಕ್ಕೆ ಹೋಗಿ ಎಲ್ಲ ಸರಿ ಮಾಡ್ಯಾನ ಅವನು. ಬಟ್ ಜಾತಿ ಕಾಲಂನಲ್ಲಿ ಆದಿ ಆಂಧ್ರ ಅಂತ ಬರ್ದಾನ, ಯಮನೆ ಅಂತ ಬರ್ತಿಲ್ಲ. ಈ ರೀತಿ ಆದ್ರೆ ಲಮಾಣಿ ಜನರಿಗೆ ಮೋಸನೇ ಆಗ್ತದಲ್ಲ. ನಮ್ಮ ಜನಸಂಖ್ಯೆ ಆಟೋಮ್ಯಾಟಿಕ್ ಕಡಿಮೆ ಆಯ್ತಲ್ಲಿ. ಅಂತ ಶಿಕ್ಷಕನಿಗೆ ಶಿಕ್ಷೆ ಆಗ್ಬೇಕು, ಸರ್ಕಾರದಿಂದ ವಜಾ ಮಾಡ್ಬೇಕು, ಸರ್ಕಾರ ಸೇವೆಯಿಂದ ಸರ್ಕಾರವಾಗಿ ವಜಾ ಮಾಡ್ಬೇಕು. ಅವನಿಗೆ ಬರ್ತಕ್ಕಂತ ಎಲ್ಲ ಸೌಲಭ್ಯಗಳನ್ನು ಮುಟ್ಟುಗೋಲು ಮಾಡಿ ಬಡವರಿಗೆ ಹಂಚಬೇಕಂತ ನಮ್ಮ ಆದೇಶ ಇದೆ ಸರ್. ಇಲ್ಲ 5% ಬಿ ಅಧಿಕೃತ ಹೇಳಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾಕಂದ್ರೆ ಒಂದು ದಿವಸ 2 ಮನೆ ಮಾಡ್ತಾ ಇದ್ದಾರೆ, ಒಂದು ತಾಂಡದಲ್ಲಿ 2 ಮನೆ ಸರ್ವರ್ ಇಲ್ಲ ಅಂದ್ರೆ ಮಾಡ್ತಾ ಇದ್ದಾರೆ. ನಾಳೆ ಬರ್ತೀವಿ ಅವ್ರ ಹಾಲಿಡೇ, ಈ 13 ದಿವಸದಲ್ಲಿ ಎಷ್ಟು ಹಾಲಿಡೇ ಆಗಿದೆ ನೋಡಿ ಸರ್. ತರಬೇತಿ ಕೊಡ್ತಾ ಇರಿ ಸರ್, ತರಬೇತಿ ಕೊಡ್ತಾ ಇಲ್ಲ ಅಂದ್ರೆ ಇದು ನಮ್ ಮೊಬೈಲ್ ಕೆಲವೊಂದು 60 ಅಬೌವ್ ಇದ್ದವ್ರು ಯೂಸ್ ಮಾಡಕ್ ಕೂಡ ಬರ್ತಾ ಇಲ್ಲ. ಯಾರೋ ಒಬ್ರು ಅವ್ರು ಎಲ್ಲ ಹೆಲ್ಪ್ ತಗೊಂಡು ಹಿಂಗ್ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತೀವಿ, ಅವು ಯಾರ ಬೇಕು ನಾಳೆ ಇನ್ನೊಂದು ಬೇಕಾದ್ರೆ ಅವ್ರಿಗೆ ಒಂದು ಟ್ರೈನಿಂಗ್ ಕೊಟ್ಟು ಅಧಿಕಾರಿಗಳಿಗೂ ಕೂಡ ಕೊಡ್ತಾ ಇವೆ, ಅವ್ರ ಜೊತೆಗೆ ಕಾಲಾವಕಾಶ ಇರಬೇಕು ಅಂತ ನಾವು ಮನವಿ ಮಾಡ್ಕೊತೀವಿ ಸರ್ ನಮ್ಮ ಸಂಘ ವತಿಯಿಂದ. ಹೆಸರು ರಾಜು ಮಾನ್ಸಿಂಗ್ ಚೌಹಾಣ್ ಅಂತ, ಬಂಜಾರ ಪ್ರದೇಶ ಸೇವಾ ಸಂಘದ ಕಾರ್ಯಾಧ್ಯಕ್ಷನಾಗಿ. ಇವತ್ತು ಹೇಳೋದೇನಂದ್ರೆ, ಸರ್ಕಾರದಿಂದ ಆದೇಶ ಹೊಡೆದಂತ ಜಾತಿ ಗಣತಿ ಸಮೀಕ್ಷೆ ಮಾಡ್ಬೇಕಂತ ಹೇಳಿ ಆದೇಶ ಮಾಡಿದ್ರು, ಅದಕ್ಕೆಲ್ಲ ಸ್ವಾಗತಿಸ್ತೀವಿ. ಆದರೆ ಆ ಜನಗಣತಿಯಲ್ಲಿ ಒಂದಂತೂ ಕೇವಲ ಬರೀ 13 ದಿವಸ ಕೊಟ್ಟಿದ್ದಾರೆ, ಅದು ಸಾಧ್ಯ ಆಗಲಾರಂತ ಮಾತು. ಇನ್ನೊಂದೇನಪ್ಪಾ, ಎಲ್ಲಿ ತಾಂಡಗಳ ಪ್ರದೇಶದಲ್ಲಿ ಎಲ್ಲಿ ನೆಟ್ವರ್ಕ್ ಇರಲ್ಲ, ಸರ್ವರ್ ಇಲ್ಲ ಆಯ್ತು. ನಮ್ಮ ಬಜಾರ ಸಮಾಜದವರು ಎಲ್ಲ ಕೂಲಿ ಕಾರ್ಮಿಕರು, ಹಾಗಾಗಿ ವಲಸೆ ಹೋಗಿರ್ತಾರೆ, ಅದೊಂದು ಕೂಡ ಇದೆ. ಹಾಗೆ ಅಲ್ಲಿ ಬಂದಂತ ಯಾರೇ ಅಲ್ಲಿ ಸರ್ವೆ ಮಾಡೋದಂತ ಬಂದಂತ ಟೀಚರ್ ಆಗ್ಬಹುದು, ಕೆಲವೊಬ್ರು ನಾನೇನು ಬರ್ಕೋತೀವ್ರಿ ಆಮೇಲೆ ಮಾಡ್ತೀವಿ ಅಂತ ಬರ್ತಾ ಇಲ್ಲ. ಅದಕ್ಕೆ ಪ್ರಾಪರ್ಟಿಯನ್ನು ಕೊಟ್ಟಿಲ್ಲ. ಅದಕ್ಕೆ ಇನ್ನೊಂದು ಇದ್ರ ಜೊತೆಗೆ ಸರ್ಕಾರದಿಂದ ಒಂದು ಮನವಿ ಏನಪ್ಪ, ಸರ್ಕಾರದಿಂದ ಜಿಲ್ಲಾಧಿಕಾರಿ ಯಾರು ಸರ್ವೆ ಆಗ್ಯದ ಅವ್ರಿಗೆ ಒಂದು ಮೆಸೇಜ್ ಇಲ್ಲ, ಒಂದು ಸ್ಲಿಪ್ ಇಲ್ಲ. ನಂದು ಆಗಿರೋ ನನಗೆ ಸರ್ವೆ ಮಾಡ್ಯಾರ, ನನ್ಗೆ ಅದು ಆಗ್ಯದ ಅದೊಂದಿಲ್ಲ. ಅದಕ್ಕೆ ದಯಮಾಡಿ ಇದು ಕಾಲಾವಕಾಶ ಇನ್ನೂ 2 ತಿಂಗಳು ಕೊಡಬೇಕು. ಅದ್ರ ಜೊತೆಯಲ್ಲಿ ಯಾರು ಸದಸ್ಯರು ಯಾರಿಗೂ ಜನಗಣತಿ ಆಗಿದೆ ಅಂತ ಅವರಿಗೆ ಒಂದು ಸಣ್ಣ ಪ್ರೂಫ್ ಆದ್ರೆ ಇರಬೇಕು. ಈಗ ನಮ್ಮ ಕಾಲೋನಿ ಆಗಿದೆ, ಅಲ್ಲಿ ಯಾರು ಅವ್ರು ಮಾಡ್ಕೊಂಡಾರ ಅಂತ ಹೇಳಿದ್ರೆ ಎಲ್ಲ ಮನೆಯಲ್ಲಿ ಕುಂತು ರಿಪೋರ್ಟ್ ಸಬ್ಮಿಟ್ ಮಾಡ್ಬೋದು. ಬಟ್ ಯಾವ ಕಾಲೋನಿ ಇದೆ ಅಲ್ಲಿ ಏನದಂತ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಒಂದು ಏನಾರ ಮೆಸೇಜರ್ ಇರಬೇಕು, ಅಥವಾ ಒಂದು ಏನಾರ ಸ್ಲಿಪ್ ಇರಬೇಕು ನಮ್ದಾಗಿದೆ ಅಂತ ಹೇಳಿ. ಅದೊಂದು ಅದ್ರ ಜೊತೆಯಲ್ಲಿ ವಲಸೆ ಯಾರು ಹೋಗಿರ್ತಾರ ಅವ್ರು 2 ತಿಂಗಳಕ್ಕಿಂತ ಜಾಸ್ತಿ ಅವ್ರಿಗೆ ಜೂನ್ ಜುಲೈಯಲ್ಲಿ ಬರ್ತಾರೆ, ಅವ್ರಿಗೆ ಕೊಡ್ಬೇಕು. ಅಟ್ಲೀಸ್ಟ್ ಒಂದು ಪಂಚಾಯತಿಗಾದ್ರೆ ಒಂದು ಆಫೀಸ್ ಆದ್ರೆ ಒಂದು 6 ತಿಂಗಳು ಕಂಟಿನ್ಯೂ ಮಾಡ್ಬೇಕು ಸರ್ವೆ ಮಾಡುವಂಥದ್ದು. ಈ ಮನೆ ಮುಗಿದ ನಂತರ
ಒಂದು ಪಂಚಾಯತಿಗೆ ಅಥವಾ ಒಂದು ಹೋಬಳಿಗೆ ಒಂದು ಆಫೀಸ್ ಯಾವಾಗ ಭೀ ಅದು ಓಪನ್ ಇರಬೇಕು, ಒಂದು 6 ತಿಂಗಳಾದ್ರೆ. ಇಷ್ಟು ಹೇಳಿ ನಮ್ಮ ಸಂಘದವರಿಗೆ ಮತ್ತೆ ಎಲ್ಲರಿಗೂ ಹೇಳಿ ನಮ್ಮ ಈ ಸರ್ಕಾರಿಗೆ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಮಾಡ್ಕೋತೇವೆ. ಇದು ಸಾಧ್ಯ ಆಗ್ಲಾರಂತ ಮಾತು ಮತ್ತೊಮ್ಮೆ ಹೇಳ್ಕೋತೇವೆ. ಇಲ್ಲ 2 ತಿಂಗಳಿಗೆ ಅವಕಾಶ ಕೊಡಬೇಕು. ಆಯ್ತು, ಪಾರದರ್ಶಕವಾಗಿ ಯಾರಿಗೆ ಅನ್ಯಾಯ ಆಗ್ಲಾರ್ದಂಗ ನಮ್ಗೆ ಏನು ನಿಜಾಂಶ ಇದೆ ಎಲ್ಲ ಸರ್ವೆ ಕರೆಕ್ಟ್ ಮಾಡಬೇಕು. ಹಾಗಾಗಿ ನಾವು ಮತ್ತೊಮ್ಮೆ ಮನವಿ ಮಾಡ್ಕೊಂಡು ನಾನು ಹೇಳ್ಬೇಕು. अतराफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फकीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ़ फरमा है शहर गुलबर्गा की कदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी आजीज़ाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क।
Address Veernakapur near Gaushavali Dargah, KGF, Karnataka. Contact details 9483444290 9480107826.